ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿ ಗಾಳ ಹಾಕಿದ್ಯಾ ಅಥವಾ ಬಿಜೆಪಿ ಅನಿವಾರ್ಯತೆ ಜಗದೀಶ್ ಶೆಟ್ಟರ್ ಅವರಿಗಿದೆಯಾ? ಕಾಂಗ್ರೆಸ್ಗೆ ಜಗದೀಶ್ ಶೆಟ್ಟರ್ ಗುಡ್ ಬೈ ಹೇಳ್ತಾರಾ? ಬಿಜೆಪಿಗೆ ಹೋಗ್ತಾರೆ ಅಂದ್ರೆ ಹೇಳಲೇಬೇಕು. ಹೋದ್ರೆ ಬಿಜೆಪಿ ಸೇರಲು ಸಮ್ಮತಿ ಸೂಚಿಸಿದ್ರ ಹಾಗಾದ್ರೆ ಶೆಟ್ಟರ್? ಇವತ್ತು ಸಂಜೆ ಒಳಗೆ ಏನಾದ್ರೂ ಕೂಡ ನಿರ್ಧಾರ ಆಗೋ ಸಾಧ್ಯತೆ ಇದೆ, ಪ್ರಕಟ ಆಗೋ ಸಾಧ್ಯತೆ ಇದೆ. ಅವರು ಬಿಜೆಪಿಗೆ ಹೋಗೋದಾದ್ರೆ ಕಾಂಗ್ರೆಸ್ಗೆ ಗುಡ್ ಬೈ ಹೇಳೋ ಸಾಧ್ಯತೆಯೇ ದಟ್ಟ. ಸಾಧ್ಯತೆ ಏನು, ಗುಡ್ ಬೈ ಹೇಳ್ತಾರೆ. ಬಿಜೆಪಿ ಸೇರಲು ಹಾಗಾದ್ರೆ ಸಮ್ಮತಿ ಸೂಚಿಸಿದ್ರ? ಬಿಜೆಪಿಯ ನಂಬರ್ 1 ನಂಬರ್ 2 ಜೊತೆ ಮಾತುಕತೆಗೆ ಕಂಡೀಷನ್ ಹಾಕಿದ್ರು ಶೆಟ್ಟರ್. ಅದರಂತೆ ನಂಬರ್ 1 ನಂಬರ್ 2 ಅಂದ್ರೆ ಹೈಕಮಾಂಡ್ ಜೊತೆ ಮಾತಾಡಬೇಕು, ಮೋದಿ ಅವ್ರ ಜೊತೆ ಮಾತಾಡಬೇಕು, ಅಮಿತ್ ಶಾ ಅವ್ರ ಜೊತೆ ಮಾತನಾಡಬೇಕು, ನಡ್ಡಾ ಅವ್ರ ಜೊತೆ ಮಾತನಾಡಬೇಕು ಅಂತ. ಅದರಂತೆ ಇವತ್ತು ಅಮಿತ್ ಶಾ ಅವರ ನಿವಾಸಕ್ಕೆ ಹೋಗಿದ್ದಾರೆ, ಮಾತುಕತೆ ಆಗ್ತಾ ಇದೆ. ಹಾಗಾದ್ರೆ ಇವ್ರೇನ್ ಕಂಡೀಷನ್ಸ್ ಹಾಕ್ತಾರೆ ಅಥವಾ ಕೆಲವೊಂದು ಬೇಡಿಕೆಗಳನ್ನು ಇಡ್ತಾರೆ? ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವೀಶ್ ನೀಡ್ತಾರೆ. ರವೀಶ್, ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಮುನಿಸಿನಿಂದಲೇ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಸಿಗೆ ಬಂದಿದ್ದು. ಇದೀಗ ಮತ್ತೇನಾದ್ರೂ ಬೇಡಿಕೆ ಇಟ್ಕೊಂಡೇ ಕಾಂಗ್ರೆಸ್ ವಾಪಸ್ ಬಿಜೆಪಿಗೆ ಸೇರ್ಬೇಕು. ಹೀಗಿರುವಾಗ ಸಾಧ್ಯತೆಗಳು ಮತ್ತು ಏನ್ ಮಾತುಕತೆ ಆಗಿರ್ಬೋದು, ಹೈಕಮಾಂಡ್ ಇದಕ್ಕೆ ಒಪ್ಪುತ್ತಾ? ಮನೆ ಬಿಟ್ಟು ಹೋಗಿರೋರ್ನ ವಾಪಸ್ ಕರ್ಕೊಳ್ಳುತ್ತಾ? ಏನ್ ಹೇಳ್ಬೋದು? ವಿದ್ಯಾ, ಖಂಡಿತವಾಗಿ ಕೂಡ ರಾಜಕಾರಣ ಅಂದರೆ ಹೀಗೆ ಕ್ಷಣ ಕ್ಷಣಕ್ಕೂ ಕೂಡ ಬದಲಾಗುತ್ತೆ. ಈ ಕ್ಷಣದಲ್ಲಿ ಈ ಪಾರ್ಟಿಲಿ ಇದ್ದವರು ಮುಂದಿನ ಕ್ಷಣದಲ್ಲಿ ಬೇರೆ ಪಾರ್ಟಿಗೂ ಕೂಡ ಬದಲಾಯಿಸಿದಂಥ ಉದಾಹರಣೆಗಳು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲೂ ಇದೆ, ದೇಶದ ರಾಜಕಾರಣದಲ್ಲೂ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ರಾಜಕಾರಣದಲ್ಲಿ ಎಲ್ಲೋ ಒಂದು ಕಡೆ ಈಗ ಪಕ್ಷ ಬಿಟ್ಟು ಹೋದ ತಕ್ಷಣ ನಾವು ಬರೋದೇ ಇಲ್ಲ ಅಂತ ಅಂದ್ಕೊಂಡಂಥ ವ್ಯಕ್ತಿಗಳು ತೀರಾ ಕಡಿಮೆ. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲೂ ಕೂಡ ಇದೇ ಆಗ್ತಾ ಇದೆ ಅಂತ. ಯಾಕೆಂದರೆ ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ ಎಲ್ಲೋ ಒಂದು ಕಡೆ ಆ ಜಗದೀಶ್ ಶೆಟ್ಟರ್ ಅವರು ಟಿಕೆಟನ್ನು ತಪ್ಪಿಸಿದ್ರು ಅನ್ನೋ ಕಾರಣಕ್ಕೋಸ್ಕರವಾಗಿ ಹೊರಗಡೆ ಹೋಗಿದ್ರು. ಆದರೆ ಆ ಸಂದರ್ಭದಲ್ಲಿ BJP ನಾಯಕರ ವಿರುದ್ಧ, BJPಯ ಪ್ರಮುಖರ ವಿರುದ್ಧ ಜಗದೀಶ್ ಶೆಟ್ಟರ್ ಅವರು ವಾಗ್ದಾಳಿ ನಡೆಸಿದ್ದು ಕೂಡ ಇದೆ. ಯಾಕೆಂದರೆ ಈ ಹಿಂದೆ ಯಡಿಯೂರಪ್ಪನವರು ಕೂಡ ಇದೇ ರೀತಿ ಮಾಡಿದರು. BJPಯನ್ನು ಬಿಟ್ಟು KJPಯನ್ನು ಕಟ್ಟಿ ಒಂದು ರೀತಿಯಲ್ಲಿ ಸವಾಲನ್ನು ಹಾಕಿದ್ರು, ಮತ್ತೆ ವಾಪಸ್ ಬಂದರು. ಹಾಗಾಗಿ ಇದು ಜಗದೀಶ್ ಶೆಟ್ಟರ್ ಅವ್ರಿಗೂ ಕೂಡ ಅಪ್ಲೈ ಆಗುತ್ತೆ. ಈ ಒಂದು ವಿಚಾರದಲ್ಲಿ ಮತ್ತೆ ವಾಪಸ್ ಬರೋದಕ್ಕೆ ಅವರು ಭವಿಷ್ಯದ ದೃಷ್ಟಿಯಿಂದ ಒಂದು 4-5 ಬೇರೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಮಾಡಿರ್ತಾರೆ. ಅದನ್ನು ಹೈಕಮಾಂಡ್ ಮುಂದೆ ಇಡ್ತಾರೆ. ಅಂದರೆ ನನ್ನ ಭವಿಷ್ಯ ಮಂಕಾಗೋದಕ್ಕೆ ನೀವು ಟಿಕೆಟ್ ಕೊಡದೇ ಇರೋದೇ ಕಾರಣ. ಹಾಗಾಗಿ ಈಗ ಮತ್ತೆ ಭವಿಷ್ಯ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಬೇಕು ಅಂದರೆ ಈ ಒಂದು ಸ್ಥಾನಮಾನ ಕೊಡಬೇಕು ಅಂತಲೂ ಕೂಡ ಪಟ್ಟಿಡಿಬೋದು. ಈಗಿರ್ತಕ್ಕಂಥದ್ದು ಸದ್ಯಕ್ಕೆ ಲೋಕಸಭಾ ಚುನಾವಣೆ, ಅದರಲ್ಲಿ ಅಭ್ಯರ್ಥಿಯಾಗಿ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಸಚಿವ ಸ್ಥಾನಮಾನವನ್ನು ಪಡೆಯೋದು ಕೂಡ ಅಧಿಕಾರಕ್ಕೆ ಬಂದರೆ BJP ಪಡೆಯೋದು ಕೂಡ ಜಗದೀಶ್ ಶೆಟ್ಟರ್ ಅವರ ಒಂದು ಇರಾದೆ ಆಗಿರ್ಬೋದು. ಈ ನಿಟ್ಟಿನಲ್ಲಿ ಸಾಕಷ್ಟು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಹೈಕಮಾಂಡ್ ಅವರಿಗೆ ಯಾವ ರೀತಿಯ ಸೂತ್ರವನ್ನು ಕೊಡುತ್ತೆ, ಇದಕ್ಕೆ ನೀವು ಒಪ್ಕೊಳ್ಳಿ ಬನ್ನಿ ಅನ್ನುತ್ತೋ, ಇಲ್ಲ ಲೋಕಸಭೆಯಲ್ಲೇ ನಿಮ್ಗೆ ಅಕಾಮಿಡೇಟ್ ಮಾಡಿಕೊಡ್ತೀವಿ ಅಂತ ಹೇಳುತ್ತೋ, ಅಥವಾ ಲೋಕಸಭೆ ಚುನಾವಣೆ ಮುಗೀಲಿ ಅಂತ ಹೇಳುತ್ತೋ ಕೂಡ ಕಾದು ನೋಡಬೇಕಾಗುತ್ತೆ. ಒಂದಂತೂ ಸತ್ಯ, ಯಾವುದೇ ರಾಜಕಾರಣಿ ಲಾಭ ಇಲ್ಲದೆ ಏನನ್ನು ಕೂಡ ಮಾಡೋದಿಲ್ಲ. ಅದು ಜಗದೀಶ್ ಶೆಟ್ಟರ್ ಅವರು ಕೂಡ ಅಪ್ಲೈ ಆಗುತ್ತೆ ಅಂತಲೇ ಹೇಳ್ಬೋದು. ವಿದ್ಯಾ, ಎಸ್, ಸ್ಟೇ ವಿತ್ ಮೀ ರವೀಶ್.